ಎಲ್ಲೋ ಹೋಗಿ 15,000 20,000 ಕೆಲಸ ಮಾಡ್ತಾ ಇರ್ತೀರಾ, ಬಂದು ಇಲ್ಲಿ ಒಂದ್ಸಲಿ ವಿಸಿಟ್ ಮಾಡಿ. ಒಂದು ಲೈಫ್ ಫ್ಯೂಚರೇ ಇದೆ ಇದರಲ್ಲಿ. ನಾನು ಜಸ್ಟ್ ಲಕ್ಷಗಳು ಮಾಡೋದಕ್ಕೆ ನಾನು ಟಿಡಿ ಅಕಾಡೆಮಿಗೆ ಬಂದಿಲ್ಲ ಸರ್. ನನ್ನ ಗುರಿ ಇರೋದು ಖಂಡಿತ ನಾನು ಕೋಟಿಗಳು ಮಾಡೇ ಮಾಡ್ತೀನಿ. ಟಿಡಿ ಅಕಾಡೆಮಿ ರಿಯಲಿ ಹೆಲ್ಪ್ಫುಲ್ ಫಾರ್ ಎವ್ರಿವನ್. ಟಿಐಡಿಐ ಅಕಾಡೆಮಿಯ ಅತ್ಯುತ್ತಮ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ತರಬೇತಿಗಾಗಿ ಈ ನಂಬರ್ಸ್ಗೆ ಕಾಲ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕರ್ನಾಟಕದಲ್ಲಿ ಮಳೆಯ ಆರ್ಭಟ ದಿನೇ ದಿನೇ ಜೋರೇ ಆಗ್ತಾ ಇದೆ. ಹವಾಮಾನ ಇಲಾಖೆ ಈಗ ಮತ್ತೊಂದು ದೊಡ್ಡ ಅಲರ್ಟ್ ಜಾರಿ ಮಾಡಿದೆ. ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗಲಿದ್ದು ಹಲವು ಜಿಲ್ಲೆಗಳಿಗೆ ಅಲರ್ಟ್ ಜಾರಿ ಮಾಡಲಾಗಿದೆ, ಎಚ್ಚರಿಕೆ ಕೊಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿಗೆ ಜುಲೈ 27ನೇ ತಾರೀಕಿನವರೆಗೂ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಇನ್ನು ಉತ್ತರ ಒಳನಾಡಿನ ಜಿಲ್ಲೆಗಳಾದ ಬೆಳಗಾವಿ, ಬಾಗಲಕೋಟೆ, ಕಲಬುರಗಿ, ವಿಜಯಪುರ ಜಿಲ್ಲೆಗಳಿಗೂ ಮುಂದಿನ 2 ದಿನ ಭಾರೀ ಮಳೆಯ ಸಾಧ್ಯತೆ ಇದೆ. ಅಲ್ಲಿಗೂ ಯೆಲ್ಲೋ ಅಲರ್ಟ್ ಜಾರಿ ಮಾಡಲಾಗಿದೆ. ಆದರೆ ಈ ಪ್ರದೇಶದಲ್ಲಿ ಸುಮಾರು 115.5 ಮಿಲಿಮೀಟರ್ವರೆಗೂ ಮಳೆಯಾಗೋ ಸಾಧ್ಯತೆ ಇದ್ದು ಭಾರೀ ಗಾಳಿ ಕೂಡ ಇರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇತ್ತ ದಕ್ಷಿಣ ಒಳನಾಡಿನ ಹಲವು ಕಡೆ ಗಾಳಿಯ ವೇಗ ಗಂಟೆಗೆ 50 ಕಿಲೋಮೀಟರ್ ತಲುಪುವ ಸಾಧ್ಯತೆ ಇದೆ. ಸಾಧಾರಣ ಮಳೆಯಾಗೋ ನಿರೀಕ್ಷೆ ಇದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ಚಾಮರಾಜನಗರ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ ಸೇರಿದಂತೆ ಕೋಲಾರದಲ್ಲಿ ಮಳೆಯಾಗುತ್ತೆ. ಇನ್ನು ಧಾರಾಕಾರ ಮಳೆಯ ಪರಿಣಾಮ ರಾಜ್ಯದ ಹಲವು ಭಾಗಗಳಲ್ಲಿ ಅಪಾರ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. ಬೆಳಗಾವಿಯಲ್ಲಿ ಇದುವರೆಗೆ 22 ಸೇತುವೆಗಳು ಮುಳುಗಿದ ಪರಿಣಾಮ 64 ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ. 160ಕ್ಕೂ ಅಧಿಕ ಮನೆಗಳು ಅರ್ಧದಷ್ಟು ಕುಸಿದು ಬಿದ್ದಿವೆ. ಸಾವಿರಾರು ಎಕರೆ ಜಮೀನಿಗೆ ನೀರು ನುಗ್ಗಿ ಬೆಳೆಗಳಿಗೆ ಹಾನಿಯಾಗಿದೆ. ಅಲ್ಲದೆ ಘಟಪ್ರಭಾ, ಮಲಪ್ರಭಾ, ವೇದಗಂಗಾ, ಕೃಷ್ಣ, ಪಂಚಗಂಗಾ, ಮಾರ್ಕಂಡೇಯ ಮತ್ತು ಹಿರಣ್ಯಕೇಶಿ ನದಿಗಳು ತುಂಬಿ ಹರಿತಾ ಇವೆ. ಇನ್ನು ಜುಲೈ 16ನೇ ತಾರೀಕು ಶಿರೂರಿನಲ್ಲಿ ಸಂಭವಿಸಿದ ಭೂ ಕುಸಿತಕ್ಕೆ ಸಂಬಂಧಪಟ್ಟಂತೆ ಹೊಸ ಮಾಹಿತಿ ಲಭ್ಯವಾಗಿದೆ. ಈ ಘಟನೆಯಲ್ಲಿ ತಮ್ಮ ಟ್ರಕ್ನೊಂದಿಗೆ ನಾಪತ್ತೆಯಾಗಿದ್ದ ಕೋಯಿಕೋಡ್ ನಿವಾಸಿ ಅರ್ಜುನ್ಗಾಗಿ ಶೋಧ ಕಾರ್ಯಾಚರಣೆಯಲ್ಲಿ ಟ್ರಕ್ ಒಂದು ಗಂಗಾವಳಿ ನದಿಯಲ್ಲಿ ಮುಳುಗಿರುವುದು ಪತ್ತೆಯಾಗಿದೆ. ನೌಕಾಪಡೆಯ ಮುಳುಗು ತಜ್ಞರು ಟ್ರಕ್ ಅನ್ನು ಮೇಲಕ್ಕೆತ್ತಿದ್ದಾರೆ. ನಾಪತ್ತೆಯಾದವರ ಮೃತದೇಹಗಳಿಗಾಗಿ ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ ಮೂಲಕ ಶೋಧ ಕಾರ್ಯ ನಡೆಸಲಾಗುತ್ತೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಮಳೆಯಾಗ್ತಿರೋ ಪರಿಣಾಮ ಭರ್ತಿ 2 ವರ್ಷಗಳ ಬಳಿಕ ಹೇಮಾವತಿ ಜಲಾಶಯ ಭರ್ತಿಯಾಗಿದೆ. ಏನೋ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಇಂಪಾರ್ಟೆಂಟ್ ಬೆಳವಣಿಗೆಯಾಗಿದೆ. ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಡಿಸಿಎಂ ಡಿಕೆ ಶಿವಕುಮಾರ್ರನ್ನ ಭೇಟಿಯಾಗಿದ್ದಾರೆ. ಮಂಗಳವಾರವಷ್ಟೇ ಇದರ ಬಗ್ಗೆ ಕಾರ್ಯಕ್ರಮವೊಂದರಲ್ಲಿ ಡಿಕೆ ಹೇಳಿಕೆಯನ್ನು ಕೊಟ್ಟಿದ್ರು. ದರ್ಶನ್ ಪತ್ನಿ ನಮ್ಮನ್ನು ಮೀಟ್ ಮಾಡೋಕ್ಕೆ ಮನವಿ ಮಾಡಿದ್ದಾರೆ, ಸೊ ನಿರಪರಾಧಿಗಳಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಈ ಮೀಟಿಂಗ್ ಆಗಿದೆ. ಆದರೆ ಭೇಟಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಿಕೆಶಿ ಕೇಸ್ ವಿಚಾರವಾಗಿ ಮಾತನಾಡೋಕೆ ಅವರು ಬಂದಿರಲಿಲ್ಲ ಅಂತ ಹೇಳಿದ್ದಾರೆ. ವಿಜಯಲಕ್ಷ್ಮಿ ಭೇಟಿ ಆಗಬೇಕು ಅಂತ ಕೇಳ್ಕೊಂಡಿದ್ರು, ಅದಕ್ಕೆ ಮನೆಯಲ್ಲಿ ಭೇಟಿ ಆಗುವಂತೆ ಹೇಳಿದ್ದೆ. ನಾನು ಪ್ರಕರಣದ ಬಗ್ಗೆ ಮಾತನಾಡೋಕೆ ಬರ್ತಿದ್ದಾರೇನೋ ಅಂತ ಅನ್ಕೊಂಡೆ, ಆದರೆ ಅವರು ತಮ್ಮ ಮಗನಿಗೆ ನನ್ನ ಸ್ಕೂಲ್ನಲ್ಲಿ ಸೀಟ್ ಕೊಡಿಸುವಂತೆ ಕೇಳ್ಕೊಂಡಿದ್ದಾರೆ. ಯಾಕಂದರೆ ಈ ಹಿಂದೆ ಅವರ ಮಗನಿಗೆ ನನ್ನ ಸ್ಕೂಲ್ನಲ್ಲಿ ಸೀಟ್ ಕೊಟ್ಟಿದ್ದೆ, ನಂತರ ಅವರ ಮಗನನ್ನು ಬೇರೆ ಕಡೆಗೆ ಸೇರಿಸಿದ್ದಾರೆ. ಈಗ ಮತ್ತೆ ಸೇರಿಸ್ಕೊಳ್ಳಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ನಾನು ಪ್ರಿನ್ಸಿಪಾಲ್ಗೆ ಹೇಳ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ಅವರು ಕೇಸ್ ವಿಚಾರವಾಗಿ ಮಾತನಾಡಿಲ್ಲ. ಈ ಕೇಸ್ನಲ್ಲಿ ನಾವು ಇಂಟರ್ಫಿಯರ್ ಆಗೋಕ್ಕಾಗಲ್ಲ. ಪೊಲೀಸರ ತನಿಖೆಯಲ್ಲಿ ಮಧ್ಯಸ್ಥಿಕೆ ವಹಿಸೋದು ಸರಿನೂ ಅಲ್ಲ. ರಾಮನಗರದಲ್ಲಿ ಕರಗ ಮಹೋತ್ಸವ ವೇಳೆ ಅಲ್ಲಿನ ಹುಡುಗರು ಬಾಸ್ ಬಾಸ್ ಅಂತ ಕೂಗಿದ್ರು. ನನಗೆ ಭಾಷಣ ಮಾಡೋಕ್ಕೂ ಬಿಟ್ಟಿಲ್ಲ. ಸೊ ಅವ್ರನ್ನ ಸಮಾಧಾನ ಪಡಿಸೋಕೆ ಆಯಿತು, ನ್ಯಾಯ ಕೊಡಿಸೋಣ ಅಂತ ಅಷ್ಟೇ ಹೇಳಿದೆ. ನನಗೆ ಯಾವ ಬಾಸ್ ಅಂತಾನೂ ಅರ್ಥ ಆಗಲಿಲ್ಲ. ನಂತರ ಅವರು ಫೋಟೋ ಹಿಡಿದಿದ್ದನ್ನು ನೋಡಿ ಗೊತ್ತಾಯಿತು ಅದು ದರ್ಶನ್ ಅಂತ. ಆಮೇಲೆ ನನಗೆ ಗೊತ್ತಾಯಿತು ಅಂತ ಡಿಕೆ ಶಿವಕುಮಾರ್ ಬಹಳ ಮುಗ್ಧತೆಯನ್ನು, ಇನ್ನೋಸೆನ್ಸನ್ನು ಅವರು ಪ್ರದರ್ಶನ ಮಾಡಿದ್ದಾರೆ. ಹೆಂಗೆ ಗೊತ್ತಾಗತ್ತೆ ಅವರಿಗೆ ಅದೆಲ್ಲ ಅಲ್ವಾ? ಥಿಯೇಟ್ರು, ಪಿಕ್ಚರು ಅದೆಲ್ಲ ಗೊತ್ತಾಗಲ್ಲ ಅವರಿಗೆ. ಹೆಂಗೆ ಗೊತ್ತಾಗತ್ತೆ? ಫ್ಯಾನ್ಸ್ ಅದೆಲ್ಲ ಹೆಂಗೆ ಗೊತ್ತಾಗುತ್ತೆ? ಫೋಟೋ ತೋರಿಸಿದ ಮೇಲೆ ಗೊತ್ತಾಗಿದೆ. ಸಿಎಂ ಸಿದ್ದರಾಮಯ್ಯರನ್ನ ಕಾಡ್ತಾ ಇರೋ ಮೂಡಾ ಹಗರಣ ಕೇಸ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರತಿಭಟನೆ ಮಾಡೋಕೆ ನಿರ್ಧಾರ ಮಾಡಿದೆ. ಬುಧವಾರದಿಂದ ಅಹೋರಾತ್ರಿ ಧರಣಿಗೆ ಬಿಜೆಪಿ ಸಜ್ಜಾಗಿದೆ. ಸದನದಲ್ಲಿ ಮೂಡಾ ಹಗರಣದ ಬಗ್ಗೆ ಚರ್ಚೆಗೆ ಅವಕಾಶ ಕೊಡುವಂತೆ ಬಿಜೆಪಿ ಪಟ್ಟು ಹಿಡಿದಿತ್ತು, ಆದರೆ ಅದಕ್ಕೆ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಸ್ಪೀಕರ್ ಒನ್ ಸೈಡ್ ಆಗಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಸಿಎಂಗೆ ಮೂಡಾ ಸೈಟ್ ಅಂತ ಘೋಷಣೆ ಕೂಗಿ ಬಿಜೆಪಿಯವರು ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಜೊತೆಗೆ ದಲಿತರಿಗೆ ಅನ್ಯಾಯ ಆಗೋಕೆ ಬಿಡೋದಿಲ್ಲ. ಸಿಎಂ ಕುಟುಂಬಕ್ಕೆ ನೀಡಿದ ಸೈಟ್ ವಾಪಸ್ ಪಡಿಬೇಕು. ಸುಮಾರು 5,000 ಸೈಟ್ಗಳನ್ನು ಮನ ಬಂದಂತೆ ಹಂಚಲಾಗಿದೆ, ಅದು ಕೂಡ ವಾಪಸ್ ಬರಬೇಕು. ಈ ಹಿನ್ನೆಲೆಯಲ್ಲಿ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ
ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಜೆಟ್ನಲ್ಲಿ ಅನ್ಯಾಯ ಆಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಜುಲೈ 27ನೇ ತಾರೀಕು ನಡೆಯಲಿರೋ ನೀತಿ ಆಯೋಗ ಸಭೆಯನ್ನ ಬಾಯ್ಕಾಟ್ ಮಾಡೋದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಜೆಟ್ನಲ್ಲಿ ಕರ್ನಾಟಕವನ್ನ ನಿರ್ಲಕ್ಷಿಸಲಾಗಿದೆ, ಅದರಿಂದ ನೀತಿ ಆಯೋಗ ಸಭೆಯಲ್ಲಿ ಭಾಗವಹಿಸೋದ್ರಲ್ಲಿ ಅರ್ಥನೇ ಇಲ್ಲ. ಹಾಗಾಗಿ ನೀತಿ ಆಯೋಗ ಸಭೆಯನ್ನ ಬಾಯ್ಕಾಟ್ ಮಾಡೋಕೆ ನಿರ್ಧಾರ ಮಾಡಿದ್ದೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ಜೊತೆಗೆ ಕಾಂಗ್ರೆಸ್ ಆಡಳಿತ ಇರೋ ರಾಜ್ಯಗಳ ಇತರ ಸಿಎಂಗಳು ಕೂಡ ಬಾಯ್ಕಾಟ್ ಕರೆಯನ್ನ ಕೊಟ್ಟಿದ್ದಾರೆ. ನೀತಿ ಆಯೋಗ ಸಭೆ ಸ್ಕಿಪ್ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನ ಹಿರಿಯ ನಾಯಕ KC ವೇಣುಗೋಪಾಲ್ ಅನೌನ್ಸ್ ಮಾಡಿದ್ದಾರೆ. ಮತ್ತೊಂದು ಕಡೆ ಚಿತ್ರದುರ್ಗದಲ್ಲಿ ಕರೆಂಟ್ ಶಾಕ್ನಿಂದ ಪ್ರಾಣ ಕಳ್ಕೊಂಡ ಮತ್ತೊಂದು ಘಟನೆ ವರದಿಯಾಗಿದೆ. 12 ವರ್ಷದ ರಾಮಚಂದ್ರ ಅನ್ನೋ ಬಾಲಕ ಪಾರಿವಾಳದ ಪ್ರಾಣ ಉಳಿಸೋಕೆ ಹೋಗಿ ತನ್ನ ಪ್ರಾಣವನ್ನೇ ಕಳ್ಕೊಂಡಿರೋ ದುರದೃಷ್ಟಕರ ಘಟನೆ ಜಿಲ್ಲೆಯ ಹನುಮಾಪುರ ಗ್ರಾಮದಲ್ಲಿ ನಡೆದಿದೆ. ಬೆಂಗಳೂರಿನ ಕೋರಮಂಗಲದ VR ಲೇಔಟ್ನಲ್ಲಿ ಬೆಚ್ಚಿ ಬಿಡಿಸೋ ಘಟನೆಯಾಗಿದೆ. ರಾತ್ರಿ ಹೊತ್ತಲ್ಲಿ ಲೇಡೀಸ್ PGಗೆ ನುಗ್ಗಿ ವ್ಯಕ್ತಿಯೊಬ್ಬ ಯುವತಿಯ ಹತ್ಯೆನೇ ಮಾಡಿಬಿಟ್ಟಿದ್ದಾನೆ. ಮೃತ ಯುವತಿಯನ್ನ ಬಿಹಾರ ಮೂಲದ 24 ವರ್ಷದ ಕೃತಿಕ್ ಕುಮಾರಿ ಅಂತ ಗುರುತಿಸಲಾಗಿದೆ. ಘಟನಾ ಸ್ಥಳಕ್ಕೆ ಕೋರಮಂಗಲ ಪೊಲೀಸರು ಭೇಟಿ ನೀಡಿದ್ದು ಪರಿಶೀಲನೆ ಮಾಡಿದ್ದಾರೆ. CCTV ಫುಟೇಜ್ ಬಳಸಿ ಆರೋಪಿ ಯುವಕನನ್ನ ಪತ್ತೆ ಹಚ್ಚೋ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಕೇಂದ್ರ ಬಜೆಟ್ ಅನ್ನ ಖಂಡಿಸಿ ವಿಪಕ್ಷ INDIA ಕೂಟದ ಸದಸ್ಯರು ಪ್ರತಿಭಟನೆ ಮಾಡಿದ್ದಾರೆ. ಕೇಂದ್ರ ಬಜೆಟ್ ಅನ್ನ ಕಟುವಾಗಿ ಟೀಕಿಸಿ ಸಂಸತ್ನ ಆವರಣದಲ್ಲಿ ಬೀಡುಬಿಟ್ಟು ಪ್ರತಿಭಟಿಸಿದ್ದಾರೆ. ಬಜೆಟ್ನಲ್ಲಿ ತಾರತಮ್ಯ ಮಾಡಲಾಗಿದೆ. NDAಗೆ ಬೆಂಬಲ ಕೊಟ್ಟಿರೋ ಪಕ್ಷಗಳನ್ನ ಮಾತ್ರ ಪರಿಗಣಿಸಲಾಗಿದೆ. ಆ ರಾಜ್ಯಗಳಿಗೆ ಮಾತ್ರ ಮಹತ್ವ ಕೊಡಲಾಗಿದೆ. ಬಿಹಾರ, ಆಂಧ್ರ ರಾಜ್ಯಗಳಿಗೆ ಒಳಿತಾಗೋ ಬಜೆಟ್ ಅನ್ನ ಮಂಡಿಸಲಾಗಿದೆ. ಉಳಿದ ರಾಜ್ಯಗಳನ್ನ ಕಡೆಗಣಿಸಲಾಗಿದೆ. ಸೊ ಎಲ್ಲ ರಾಜ್ಯಗಳನ್ನ ಸಮಾನವಾಗಿ ನೋಡಬೇಕು ಅಂತ ಘೋಷಣೆ ಕೂಗಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಕೇಂದ್ರ ಬಜೆಟ್ಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರು ಮತ್ತು ಸೈನಿಕರ ನಡುವಿನ ಕಾಳಗ ಮುಂದುವರೆದಿದೆ. ಪರಿಣಾಮ ಯೋಧರೊಬ್ಬರು ಹುತಾತ್ಮರಾಗಿದ್ದಾರೆ. ಘಟನೆ ವೇಳೆ ಒಬ್ಬ ಉಗ್ರನನ್ನ ಕೂಡ ಭಾರತ ಹೊಡೆದು ಹಾಕಿದೆ. ಜಮ್ಮು ಕಾಶ್ಮೀರದ ಕುಪ್ವಾರ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾಗ ಈ ಘಟನೆಯಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಬಿಡುವಿಲ್ಲದೆ ನಡೀತಾ ಇರೋ ಉಗ್ರ ದಾಳಿಗಳ ಕುರಿತು ರಾಜ್ಯಸಭೆಯಲ್ಲಿ ಗೃಹ ವ್ಯವಹಾರಗಳ ರಾಜ್ಯ ಸಚಿವ ನಿತ್ಯಾನಂದ ರೈ ರಿಯಾಕ್ಟ್ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಈಗಲೂ ಕೂಡ ಆಕ್ಟಿವ್ ಇರೋ ಅಥವಾ ಸಕ್ರಿಯವಾಗಿರೋ ಉಗ್ರಗಾಮಿಗಳನ್ನ ನಾವು ಒಂದು ಹುಡುಕಿ ಜೈಲಿಗೆ ಕಳಿಸ್ತೀವಿ, ಇಲ್ಲ ಡೈರೆಕ್ಟ್ ನರಕಕ್ಕೆ ಅವ್ರನ್ನ ಕಳಿಸ್ತೀವಿ. ಯಾವುದೇ ಕಾರಣಕ್ಕೂ ಭಯೋತ್ಪಾದನೆಯನ್ನ ಎಳ್ಳಷ್ಟು ಸಹಿಸೋದಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೇಪಾಳದಲ್ಲಿ ದೊಡ್ಡ ಟ್ರಾಜಿಡಿ ಉಂಟಾಗಿತ್ತು. ಅದರಲ್ಲಿದ್ದ 19 ಜನರ ಪೈಕಿ 18 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ವಿಮಾನ ದುರಂತದಲ್ಲಿ. ಇದರಲ್ಲಿ 15 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದರೆ ಉಳಿದ 3 ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಈ ದುರಂತದಲ್ಲಿ ಕೇವಲ ಪೈಲಟ್ ಮಾತ್ರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪೈಲಟ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಕಣ್ಣಿಗೆ ಏಟ್ ಆಗಿರುವುದು ರಿಪೋರ್ಟ್ ಆಗಿದೆ. ಟೇಕ್ ಆಫ್ ಆಗಿದ್ದ ವಿಮಾನ ಸಡನ್ ಆಗಿ ನೆಲಕ್ಕೆ ಕುಸಿದು ಬಿದ್ದು ಬೆಂಕಿಗೆ ಆಹುತಿಯಾಯಿತು. ಅದು ಹೇಗೆ ಅನ್ನೋದಕ್ಕೂ ಕೂಡ ಈಗ ಹುಡುಕಿ ನೋಡಿದಾಗ ಒಂದಷ್ಟು ಕಾರಣಗಳು ಈಗ ಹೊರಗೆ ಬರ್ತಾ ಇವೆ. ವಿಮಾನದ ರೆಕ್ಕೆಯ ಟಿಪ್ ಅಥವಾ ತುದಿ ಭಾಗ ಟೇಕ್ ಆಫ್ ಆಗೋ ವೇಳೆ ನೆಲಕ್ಕೆ ಟಚ್ ಆದ ಪರಿಣಾಮ ಈ ದೊಡ್ಡ ದುರಂತ ಉಂಟಾಯಿತು ಅಂತ ನೇಪಾಳದ ಸುದ್ದಿ ಪತ್ರಿಕೆಗಳು ವರದಿ ಮಾಡಿವೆ. ವಿಶೇಷವಾಗಿ ಕಾಠ್ಮಂಡು ಪೋಸ್ಟ್ ಈ ರೀತಿ ರಿಪೋರ್ಟ್ ಮಾಡಿದೆ. ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದವರ ಪೈಕಿ 16 ಮಂದಿ ನೇಪಾಳದವರೇ ಆಗಿದ್ರು, ಅಂದರೆ ನೇಪಾಳಿ ಸಿಟಿಸನ್ಸ್ ಆಗಿದ್ರು. ಆದರೆ ಒಬ್ಬರು ಮಾತ್ರ ವಿದೇಶಿಗ ಅಂತ ಹೇಳಲಾಗ್ತಿದೆ. ಆದರೆ ಯಾವ ದೇಶದವರು ಅಂತ ಮಾತ್ರ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಭಾರತದ ಷೇರುಪೇಟೆ ಇವತ್ತು ಕೂಡ ಲಾಸ್ ಮಾಡಿಕೊಂಡಿದೆ. ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ಮಾತ್ರ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಉಳಿದಂತೆ ಸ್ವಲ್ಪ ವೀಕ್ನೆಸ್ ಇದ್ದ ಕಾರಣ ಷೇರುಪೇಟೆಯನ್ನು ಮೇಲಕ್ಕೆತ್ತಕ್ಕೆ ಆಗಲಿಲ್ಲ. ಬ್ಯಾಂಕಿಂಗ್ ಮತ್ತು FMCG ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಸ್ಟಾಕ್ಗಳಲ್ಲಿ ಭಾರಿ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ಷೇರುಪೇಟೆಗೆ ದೊಡ್ಡ ಹೊಡೆತ ಬಿತ್ತು, ಕೆಂಪು ಪಟ್ಟಿಯಲ್ಲಿ ಕಾಣಿಸ್ಕೊಳ್ತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 280 ಪಾಯಿಂಟ್ಸ್ ಕಳ್ಕೊಂಡು 80,148ಕ್ಕೆ ಇಳಿಕೆಯಾಗಿದೆ. ನಿಫ್ಟಿ 66 ಪಾಯಿಂಟ್ಸ್ ಕಮ್ಮಿಯಾಗಿ 24,413ಕ್ಕೆ ತಲುಪಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 2 ಪೈಸೆ ಕಮ್ಮಿಯಾಗಿ 83 ರೂಪಾಯಿ 71 ಪೈಸೆ ಆಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 451 ರೂಪಾಯಿ ಕಮ್ಮಿಯಾಗಿ 69,151 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 420 ರೂಪಾಯಿ ಕಮ್ಮಿಯಾಗಿ 63,340 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 57 ರೂಪಾಯಿ ಕಮ್ಮಿಯಾಗಿ 84,862 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರಿಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.